ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HK ಮೀಡಿಯಾ. ನಾನು ಹೇಮಂತ್. ಮುಂಬೈ ಇಂಡಿಯನ್ಸ್ ಅವರ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ಈ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಇನ್ನು ಮುಂಬೈ ಇಂಡಿಯನ್ಸ್ ನ ಓಪನಿಂಗ್ ಮಾಡೋದು ಆಸ್ ಯೂಶುವಲ್ ರೋಹಿತ್ ಶರ್ಮಾ ಅವರೇ ಈ ವರ್ಷನೂ ಕಂಟಿನ್ಯೂ ಮಾಡ್ತಾರೆ. ಅಂಡ್ ಅವ್ರ ಜೊತೆ ಇಶಾನ್ ಕಿಶನ್ ಅವ್ರ ಜಾಗದಲ್ಲಿ ರಿಯಾನ್ ರಿಕಲ್ಟನ್ ಅವರು ಓಪನಿಂಗ್ ಮಾಡ್ತಾರೆ. ಅಂಡ್ ಒನ್ ಡೌನ್ ಆಗಿ ತಿಲಕ್ ವರ್ಮಾ ಅವ್ರು ಬರ್ತಾರೆ. ಈ ತಿಲಕ್ ವರ್ಮಾ ಅವರು ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಒಂದು ಫ್ಯೂ ಇಯರ್ಸ್ ಇಂದ ನೋಡೋದಾದ್ರೆ ಒಂದು ಇಂಡಿಯನ್ ಟೀಮ್ ಅಲ್ಲಿ ಆಗಿರ್ಬೋದು, ಇನ್ನು ಲಾಸ್ಟ್ ಇಯರ್ ಒಂದು ಪ್ರೀವಿಯಸ್ ಇಯರ್ IPL ಅಲ್ಲಿ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಸೊ ಈ ವರ್ಷ ಮುಂಬೈ ಇಂಡಿಯನ್ಸ್ ಅಲ್ಲಿ ಒನ್ ಡೌನ್ ಆಗಿ ಬಂದು ಒಂದು ಒಳ್ಳೆ ಪರ್ಫಾರ್ಮ್ ನ ಕೊಡ್ತಾರೆ. ಡೆಫಿನೆಟ್ಲಿ ಇವರು ಪ್ಲೇಯಿಂಗ್ 11 ಅಲ್ಲಿ ಒನ್ ಡೌನ್ ಆಗಿ ಬರ್ತಾರೆ. ಇನ್ನ ನೆಕ್ಸ್ಟ್ ಫೋರ್ತ್ ಸ್ಲಾಟ್ ಅಲ್ಲಿ ಬರೋದೇನೆ ಸೂರ್ಯಕುಮಾರ್ ಯಾದವ್ ಅವರು. ಇಂಡಿಯಾಗೆ ಇವರು T20 ಕ್ಯಾಪ್ಟನ್ ಆಗಿದ್ದಾರೆ, ಒಂದು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಅಂಡ್ ಆಲ್ಸೋ ಒಳ್ಳೆ ಫೀಲ್ಡರ್ ಕೂಡ. ಇನ್ನ ನಾವು T20 ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ಇವ್ರು ಕೂಡ ಮೇನ್ ಕಾರಣ, ಒಂದು ಕ್ಯಾಚ್ ಹಿಡಿಯೋದ್ರಿಂದ. ಇನ್ನ ಫಿಫ್ತ್ ಸ್ಲಾಟ್ ಅಲ್ಲಿ ವಿಲ್ ಜಾಕ್ಸ್ ಅವ್ರು ಬರ್ತಾರೆ. ಪ್ರೀವಿಯಸ್ RCB ಆಡಿದ್ರು, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಅಂಡ್ ಈ ವರ್ಷ ಕೂಡ ಮುಂಬೈ ಇಂಡಿಯನ್ಸ್ ಅಲ್ಲಿ ಇದ್ದಾರೆ. ನೋಡ್ಬೇಕು, ಈಗ ಒಂದು ಸ್ಲೋ ಇನ್ನಿಂಗ್ಸ್ ಇದ್ದಾಗ ಒಂದು ಇನ್ನಿಂಗ್ಸ್ ನ ಕಟ್ಟೋದಕ್ಕೆ ಮತ್ತೆ ರನ್ ನ ತಗೊಂಬರೋದಕ್ಕೆ ವಿಲ್ ಜಾಕ್ಸ್ ಅವರು ಬೆಸ್ಟ್ ಆಪ್ಷನ್. ಮಿಡಲ್ ಆರ್ಡರ್ ಅಲ್ಲಿ ಬಂದ್ರೆ ಒಂದ್ ಒಳ್ಳೆ ಸ್ಕೋರ್ ನ ಕಲೆ ಹಾಕ್ತಾರೆ. ಇನ್ನು ನೆಕ್ಸ್ಟ್ ಬರೋದೇ ಹಾರ್ದಿಕ್ ಪಾಂಡ್ಯ ಅವರು. ಈ ಮುಂಬೈ ಇಂಡಿಯನ್ಸ್ ಗೆ ಈಗ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಲಾಸ್ಟ್ ಇಯರ್ ಕೂಡ ಕ್ಯಾಪ್ಟನ್ ಆಗಿದ್ರು, ಬಟ್ ಒಂದೊಳ್ಳೆ ಪರ್ಫಾರ್ಮ್ ಕೊಡಕ್ ಆಗಿಲ್ಲ ಕ್ಯಾಪ್ಟನ್ ಆಗಿ. ಈ ವರ್ಷ ನೋಡ್ಬೇಕು, ಒಳ್ಳೆ ಇಯರ್ ಆಗ್ಲಿ ಹಾರ್ದಿಕ್ ಪಾಂಡ್ಯ ಅವ್ರಿಗೆ. ನಾ ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಅಲ್ಲಿ ಎರಡರಲ್ಲೂ ಕೂಡ ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಅಂಡ್ ಒಂದು ಫಿನಿಶಿಂಗ್ ರೋಲ್ ನ ಅಷ್ಟೇ ಕ್ಲೀನ್ ಆಗಿ ಹಾರ್ದಿಕ್ ಪಾಂಡ್ಯ ಅವರು ನಿಭಾಯಿಸ್ತಾರೆ. ಅಂಡ್ ನೆಕ್ಸ್ಟ್ ಬರೋದನ್ನೇ ನಮನ್ದೀರ್ ಅವರು. ಅಂಡ್ ಇವ್ರು ಕೂಡ ಒಳ್ಳೆ ಆಲ್ರೌಂಡರ್. ಅಂಡ್ ನೆಕ್ಸ್ಟ್ ಬರೋರನ್ನೇ ಮಿಚೆಲ್ ಸ್ಯಾಂಟ್ನರ್ ಅವರು. ಇನ್ನು ನ್ಯೂಜಿಲೆಂಡ್ ಟೀಮ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಒಂದು ODI ಈ ಚಾಂಪಿಯನ್ಶಿಪ್ ಟ್ರೋಫಿಲ್ ಕೂಡ ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟರು. ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಎರಡರಲ್ಲೂ ಕೂಡ ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಇನ್ನು ಬೌಲಿಂಗ್ ಡಿಪಾರ್ಟ್ಮೆಂಟ್ ನೋಡೋದಾದ್ರೆ ಮುಂಬೈ ಇಂಡಿಯನ್ಸ್ ಅವ್ರದ್ದು ದೀಪಕ್ ಚಹರ್ ಅವರು ಲಾಸ್ಟ್ ಇಯರ್ CSK ಅಲ್ಲಿ ಆಡಿದ್ರು, ತುಂಬಾ ವರ್ಷ CSK ಆಡಿದ್ರು. ಅಂಡ್ ಈಗ ಮುಂಬೈ ಇಂಡಿಯನ್ಸ್ ಅಲ್ಲಿ ಇದ್ದಾರೆ. ಅಂಡ್ ದೀಪಕ್ ಚಹರ್ ಅವರ ಸ್ಟ್ರೆಂತ್ ಏನೇ ಒಂದು ಸ್ವಿಂಗ್, ಒಂದೊಳ್ಳೆ ಪವರ್ ಪ್ಲೇ ಅಲ್ಲಿ ಆಗಿರ್ಬೋದು, ಇನ್ನು ಡೆತ್ ಓವರ್ ಅಲ್ಲಿ ಆಗಿರ್ಬೋದು, ಒಂದೊಳ್ಳೆ ಬೌಲಿಂಗ್ ಕೂಡ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಇವರಾದ್ಮೇಲೆ ಬರೋದೇನೆ ಜಸ್ಪ್ರೀತ್ ಬೂಮ್ರಾ ಅವರು. ಐ ಓನ್ಲಿ ಬಿಲೀವ್ ಆನ್ ಜೆಸ್ಸಿ ಬಾಯ್ ಅನ್ನೋ ತರ ಡೆಫಿನೆಟ್ಲಿ ಇವ್ರು ಏನೋ ಒಂದು ಮ್ಯಾಜಿಕ್ ಮಾಡೇ ಮಾಡ್ತಾರೆ. ಒಂದು ಪವರ್ ಪ್ಲೇ ಆಗಿರ್ಬೋದು, ಇನ್ನು ಡೆತ್ ಓವರ್ ಆಗಿರ್ಬೋದು, ಇವ್ರಿಗೆ ರನ್ ಹೊಡೆಯೋದು ಅಷ್ಟು ಸುಲಭ ಇಲ್ಲ ಜಸ್ಪ್ರೀತ್ ಬೂಮ್ರಾ ಅವ್ರಿಗೆ. ಇನ್ನು ನೆಕ್ಸ್ಟ್ ಬರೋದೇನೆ ಟ್ರೆಂಟ್ ಬೋಲ್ಟ್ ಅವರು. ಲಾಸ್ಟ್ ಇಯರ್ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಆಡ್ತಾ ಇದ್ರು. ಸೊ ಈಗ ಮತ್ತೆ ಮುಂಬೈ ಇಂಡಿಯನ್ಸ್ ಬಂದಿದ್ದಾರೆ. ಮುಂಚೆ ಮುಂಬೈ ಇಂಡಿಯನ್ಸ್ ಅಲ್ಲೇ ಇದ್ರು. ಒನ್ಸ್ ಅಗೇನ್ ಅಂಡ್ ನೋಡ್ಬೇಕು ಈ ಸಲ ಯಾವ ತರ ಪರ್ಫಾರ್ಮೆನ್ಸ್ ನಾವು ಕೊಡ್ತಾರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಟ್ರೆಂಟ್ ಬೋಲ್ಟ್ ಅವರು ಅಂತ. ಅಂಡ್ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಅಂಡ್ ನಿಮ್ಮ ಒಂದು ಪ್ಲೇಯಿಂಗ್ 11 ಯಾವ ತರ ಇದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಇದೇ ತರ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.